ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ಗೆ ಕಾಫಿನ ಮಾಡಬೇಕಿತ್ತು. ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಕಾಫಿ ಕುಡಿಯೋಲ್ಲ. ಅವ್ರಿಗೆ ಬೇಕಂತ ಅನಿಸಿದ್ರೆ ಯಾವಾಗಲಾದರೂ ಅಪರೂಪಕ್ಕೆ ಕಾಫಿನ ಮಾಡಿಕೊಡ್ತೀನಿ. ಹಾಗಾಗಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ತಂದಿಟ್ಕೊಂಡಿರ್ತೀನಿ. ಅದರಿಂದ ಕಾಫಿನ ಮಾಡಿ ಅವ್ರಿಗೆ ಕೊಟ್ಟ ಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದಿತ್ತು. ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದಿರ್ಬೋದು, ಹಾಗೆ ಸ್ವಲ್ಪ ವಾರ್ಡ್ರೋಬ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಅದಕ್ಕೋಸ್ಕರ ಇವತ್ತು ಬೆಳಗಿನ ತಿಂಡಿ ಜೊತೆನೇ ಅಡುಗೆನೂ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಬೇಗನೆ ಎದ್ದು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಇತ್ತೀಚೆಗೆ ಸ್ವಲ್ಪ ರಾಗಿ ಇಡ್ಲಿ ಹಾಗೆ ಬೇರೆ ಕಾಳುಗಳನ್ನ ಹಾಕಿ ಇಡ್ಲಿನ ಮಾಡ್ಕೊಳ್ತೀನಿ. ಅದು ಮಾಡೋದೇ ಜಾಸ್ತಿ ಆಗಿತ್ತು. ಮಕ್ಳಿಗೂ ಸಹ ತಿಂದು ಬೇಜಾರಾಗಿರುತ್ತೆ ಅಂತ ಅಕ್ಕಿ ಇಡ್ಲಿನ ಮಾಡ್ಕೊಂಡಿದ್ದೆ. ಸ್ಟವ್ ಮೇಲೆ ಇಡ್ಲಿ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಗೆ ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಹುಣಸೆಹಣ್ಣು ಸೇರಿಸೋದ್ರಿಂದ ಇಡ್ಲಿ ಪಾತ್ರೆ ಕಪ್ಪಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅಥವಾ ಚಿತ್ರಾನ್ನಕ್ಕೆಲ್ಲ ನಿಂಬೆಹಣ್ಣೆಲ್ಲ ಹಿಂಡಿಟ್ಟಿರ್ತೀವಲ್ಲ, ಆ ಸಿಪ್ಪೆನ ಹಾಕ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ, ಪಾತ್ರೆ ಕಪ್ಪಾಗೋದಿಲ್ಲ. ಈಗ ಇಡ್ಲಿನ ಮೊದಲು ಸ್ಟೀಮ್ ಆಗೋದಕ್ಕೆ ಬಿಟ್ಟು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಪುದೀನ ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ. ಚಟ್ನಿಗೆ ಶುಂಠಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆ, ಸ್ವಲ್ಪ ಕಡಲೆ, ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ನಾನು ಚಟ್ನಿನ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ತೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿದಾಗ ಸ್ವಲ್ಪ ನೀರೆಲ್ಲ ಹೀರ್ಕೊಂಡು ಗಟ್ಟಿಯಾಗಿರುತ್ತೆ ಅಂತಾರೆ, ಅದಕ್ಕೋಸ್ಕರ ನೀರು ಚಟ್ನಿಯಾಗಿ ಮಾಡ್ಕೊಳ್ತೀನಿ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗನ್ನು ಸೇರಿಸ್ಕೊಂಡಿದ್ದೀನಿ. ಕರಿಬೇವನ್ನು ನಾನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಒಗ್ಗರಣೆಗೆ ಕರಿಬೇವನ್ನು ಹಾಕ್ಕೊಂಡಿಲ್ಲ. ಚಟ್ನಿಗೆ ಈ ರೀತಿ ಒಗ್ಗರಣೆ ಹಾಕೊಳ್ಳೋದ್ರಿಂದ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿದಾಗ ಚಟ್ನಿ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಒಗ್ಗರಣೆ ಹಾಕ್ಕೊಳ್ತೀನಿ. ನಾನು ಬೆಳಿಗ್ಗೆನೇ ಸ್ವಲ್ಪ ಸಾಂಬಾರನ್ನು ಮಾಡ್ಕೊಂಬಿಡೋಣ ಅಂತ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಕುಕ್ಕರ್ಗೆ ತೊಳೆದಿಟ್ಟಿದ್ದಂತಹ ತೊಗರಿಬೇಳೆ ಹಾಗೆ ಒಂದು ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು 3 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ನಾನು ಬೇಳೆ ಸಾಂಬಾರನ್ನ ಬೇರೆ ಬೇರೆ ರೀತಿಯಾಗಿ ಮಾಡ್ಕೊಳ್ತೀನಿ. ಆ ಟೈಮಲ್ಲಿ ನನಗೆ ಎಷ್ಟು ಸಮಯ ಇದೆ ಅದನ್ನು ನೋಡಿಕೊಂಡು ಸಾಂಬಾರುಗಳನ್ನ ಮಾಡ್ಕೊಳ್ತೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ಟೊಮೆಟೊನ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಬೇಳೆ ಸಾಂಬಾರಿಗೆ ಈ ರೀತಿ ಮಸಾಲಾನ ಮೊದಲೇ ಹುರಿದು ನಂತರ ನಾವು ರುಬ್ಬಿ ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗ್ತಿದ್ದಾಗೇ ಇದಕ್ಕೆ ಇವಾಗ ನಾನಿಲ್ಲಿ ತುರಿದಿಟ್ಟಿದ್ದಂತಹ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಬೇಳೆ ಸಾಂಬಾರಿಗೆ ನಾನು ತೆಂಗಿನಕಾಯಿನ ಜಾಸ್ತಿ ಹಾಕೋದಿಲ್ಲ, ಅಷ್ಟು ರುಚಿ ಚೆನ್ನಾಗಿರೋದಿಲ್ಲ ಅಂತ. ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ 3 ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿರೋ ಸಾಂಬಾರು ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ರುಬ್ಕೊಳ್ತೀನಿ. ಕುಕ್ಕರಲ್ಲಿ ಬೇಳೆ ಎಲ್ಲ ಬೆಂದ ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದೆ. ಈಗ ಇದಕ್ಕೆ ನಾನು ರುಬ್ಬಿಟ್ಟಿದ್ದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಸಾಂಬಾರು ಸ್ವಲ್ಪ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿದ್ದರಿಂದ ತರಕಾರಿ ಏನು ಹಾಕ್ತೆ, ಹಾಗೆ ನಾನಿಲ್ಲಿ ಪ್ಲೇನಾಗಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ತರಕಾರಿ ಹಾಕಿಲ್ವಲ್ಲ, ಹಾಗಾಗಿ ಸ್ವಲ್ಪ ಕುದಿ ಬಂದರೆ ಸಾಕು. ಈಗ ಇದಕ್ಕೆ ತುರಿದಿಟ್ಟಿದ್ದಂತಹ 1-2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೇಳೆ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಈ ರೀತಿ ತುರಿದಿರುವಂತಹ ತೆಂಗಿನಕಾಯಿ ಸೇರಿಸೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಂಡು ಇದ್ರ ಜೊತೆಗೇ ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದಂತಹ ಸಾಂಬಾರನ್ನ ಈ ಪಾತ್ರೆಗೆ ಹಾಕಿ ಆನಂತರ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಸಾಂಬಾರು ರೆಡಿಯಾಗೋಗುತ್ತೆ. ಸಾಂಬಾರನ್ನೆಲ್ಲ ಮಾಡಿಟ್ಕೊಂಡು ಅವ್ರ ಲಂಚ್ ಬಾಕ್ಸ್ಗೆ ಸಲಾಡ್ ಹಾಕೋದಿತ್ತು, ಹಾಗಾಗಿ ಸಲಾಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ಕಡಲೆಕಾಯಿ ಬೀಜನ ಈ ರೀತಿಯಾಗಿ ನೆನೆಸಿಟ್ಕೊಂಡಿದ್ದೀನಿ. ಯಾವಾಗಲೂ ಹಿಂದಿನ ದಿನವೇ ನಾನು ಜೋಳನೆಲ್ಲ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ. ಆದರೆ ನೆನೆ ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಈ ಟೈಮಲ್ಲಿ ಬೆಳಿಗ್ಗೆ ಬೇಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಾಯಿತು. ನಾನು ಎಷ್ಟೇ ಕಷ್ಟ ಆದರೂ ಅವ್ರ ಲಂಚ್ ಬಾಕ್ಸ್ಗೆ ಈ ರೀತಿ ಫ್ರೂಟ್ಸ್ ಅಥವಾ ಸಲಾಡು ಅಥವಾ ವೆಜಿಟೇಬಲ್ಸ್ ಏನೇನಾದರೂ ಒಂದನ್ನು ಹಾಕಿ ಕಳಿಸ್ತೀನಿ. ಯಾಕೆ ಅಂತಂದರೆ ಸ್ಕೂಲಲ್ಲಾದರೆ ಪೂರ್ತಿಯಾಗಿ ತಿನ್ಕೊಂಬರ್ತಾರೆ, ವಾಪಸ್ ತರೋದಿಲ್ಲ. ನಾನು ಎಷ್ಟು ಹಾಕಿರ್ತೀನಿ ಅಷ್ಟೂ ಸಹ ಖಾಲಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರ ಲಂಚ್ ಬಾಕ್ಸ್ಗೆ ಸ್ವಲ್ಪ ಹೆಲ್ದಿಯಾಗಿರುವಂತಹ ಫುಡ್ಗಳನ್ನೇ ಜಾಸ್ತಿ ಮಾಡಿ ಹಾಕ್ತೀನಿ. ಇಲ್ಲಿ ನಾನು ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮು ಇದನ್ನೆಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಗೋಡಂಬಿ, ಇದ್ರ ಜೊತೆಗೆ ಸ್ವಲ್ಪ ಪುದೀನ, 1 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 3-4 ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ಮಾಡಿಕೊಂಡು ಸ್ವೀಟ್ ಕಾರ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಪಾತ್ರೆಗೆ ನೀರು ಹಾಗೆ
ಇದು ಸ್ವೀಟ್ ಕಾರ್ನ್ನ ಇಟ್ಟು ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. ನೋಡಿ, ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವೀಟ್ ಕಾರ್ನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ತುರಿದಿಟ್ಟಿದ್ದಂತಹ ಕ್ಯಾರೆಟು ಹಾಗೆ ಕಟ್ ಮಾಡಿಟ್ಟಿದ್ದಂತಹ ಕ್ಯಾಪ್ಸಿಕಮು ಜೊತೆಗೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಸೌತೆಕಾಯಿ ಜೊತೆಗೆ ಬೇಯಿಸಿಟ್ಟಿದ್ದಂತಹ ಜೋಳನ ಹಾಕ್ಕೊಳ್ತಿದ್ದೀನಿ. ನಂತರ ನೆನೆಸಿಟ್ಟಿದ್ದಂತಹ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಚಿಕ್ಕ ಮಗನಿಗೆ ಈ ರೀತಿ ಕಡಲೆಕಾಯಿ ಬೀಜ ಕಾಳುಗಳಲ್ಲಿ ಏನು ಮಾಡಿದ್ರು ತುಂಬಾ ಇಷ್ಟ ಅವನಿಗೆ. ಅದಕ್ಕೋಸ್ಕರ ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕ್ಕೊಳ್ತೀನಿ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ರುಬ್ಬಿಟ್ಟಿದ್ದಂತಹ ಒಂದು ಪೇಸ್ಟ್ ಇತ್ತಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಮಕ್ಕಳು ತಿಂತಾರೆ ಅಂತ. ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋರು 2-3 ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು. ಎಲ್ಲನೂ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂತಹ ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಆಗೋಗುತ್ತೆ. ಸಲಾಡ್ ಎಲ್ಲ ಮಾಡಿಕೊಂಡು ಅವ್ರ ಲಂಚ್ ಬಾಕ್ಸ್ಗೆ ಹಾಕಿ ಅವರು ಸ್ಕೂಲ್ಗೆ ಹೋದ್ಮೇಲೆ ನಾನು ಸಹ ಬ್ರೇಕ್ಫಾಸ್ಟ್ನ ಮುಗಿಸಿ ಮಿಕ್ಕಿರೋಂತಹ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ನಾನು ಅದು ಯಾವುದನ್ನು ವೀಡಿಯೋ ಮಾಡಿಲ್ಲ. ಯಾಕೆ ಅಂತಂದರೆ ಪ್ರತಿ ಬಾರಿ ಮನೆ ಮಾಡುವಂತಹ ಕೆಲಸಗಳನ್ನೇ ವೀಡಿಯೋ ಹಾಕಿದ್ರೆ ನಿಮಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ ಬರೀ ಕುಕ್ಕಿಂಗ್ ವೀಡಿಯೋಸ್ನ ಮಾತ್ರ ಹಾಕಿದ್ದೀನಿ. ಅಟ್ಲೀಸ್ಟ್ ಕುಕ್ಕಿಂಗ್ ವೀಡಿಯೋ ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಮಧ್ಯಾಹ್ನದ ಊಟನೆಲ್ಲ ಮುಗಿಸ್ಕೊಂಡು ಸಂಜೆ ಕೆಲಸಗಳನ್ನೆಲ್ಲ ಮಾಡಿದ ಮೇಲೆ ಏರ್ ಕೂಲರ್ ಬಂದಿತ್ತು, ಅದನ್ನು ಸಹ ಓಪನ್ ಮಾಡಿ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾವಿರೋದು 2nd ಫ್ಲೋರ್ ಆಗಿರೋದ್ರಿಂದ ಮೇಲ್ಗಡೆ ಟೆರೆಸ್ ಎಲ್ಲ ಬಿಸಿ ಆಗುತ್ತಲ್ಲ, ಫ್ಯಾನ್ ಹಾಕಿದ್ರೆ ಬಿಸಿ ಗಾಳಿನೇ ಬರ್ತಾಯಿತ್ತು. ರಾತ್ರಿ ಅಥವಾ ಮಧ್ಯಾಹ್ನ ಆಗಿರ್ಬೋದು ಮನೇಲಿ ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಸಖತ್ ಸೆಕೆ ಅನಿಸೋದು. ಅದಕ್ಕೋಸ್ಕರ ಇರಲಿ ಅಂತೇಳಿ ಒಂದು ಕೂಲರ್ನ ಆರ್ಡ್ರ್ ಮಾಡಿದ್ವಿ. ನಾನು ಆರ್ಡ್ರ್ ಮಾಡಿದ್ದು ಬಂದು ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಕಾಣಿಸ್ತಾನೆ ಇದೆ ಅಲ್ಲಿ, ಸಿಂಫೋನಿ ಏರ್ ಕೂಲರನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾನು ಈ ರೀತಿ ಕೂಲರ್ನ ಸುಮಾರು ವರ್ಷದಿಂದ ತೊಗೊಬೇಕು ಅನ್ನೋ ಆಸೆ ಇತ್ತು. ಏನಿಲ್ಲ ಅಂದರೂ ಒಂದು 3-4 ವರ್ಷ ಅಂತಲೇ ಹೇಳ್ಬೋದು. ಆದರೆ ನಾವಿದ್ದಿದ್ದ ಮನೆಯಲ್ಲೆಲ್ಲ ಗ್ರೌಂಡ್ ಫ್ಲೋರ್ ಆಗಿದ್ದರಿಂದ ನಮ್ಗೆ ಅಷ್ಟು ಸೆಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ, ಬೇಕೇ ಬೇಕಂತನೂ ಅನಿಸಿರಲಿಲ್ಲ. ಬಟ್ ಇವಾಗಿರೋ ಮನೆ ಆದರೆ ಲಾಸ್ಟ್ ಫ್ಲೋರ್ ಆಗಿರೋದ್ರಿಂದ ತುಂಬ ಸೆಕೆ ಅನ್ನಿಸ್ತಿತ್ತಲ್ಲ, ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ ಅಷ್ಟೇ. ಪ್ಯಾಕಿಂಗ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಳಿಸಿದ್ರು. ಇದು ಬಂದು 20 ಲೀಟರ್ ಕೆಪಾಸಿಟಿ ಇರುವಂತಹ ಕೂಲರು. ಜೊತೆಗೆ ಈಗ ಹೊಸದಾಗಿ ಟ್ರೆಂಡಲ್ಲಿರೋವಂಥದ್ದು, ಈಗ ಬೇರೆ ಕೂಲರ್ಗಳಾದರೆ ಬಟನ್ ಇರ್ಬೋದು ಅಥವಾ ರಿಮೋಟ್ ಆ ಥರ ಇರುತ್ತೆ. ಇದು ಬಂದು ಪಾಪಪ್ ಟಚ್ ಪ್ಯಾನಲ್ ಅಂತ ಬರುತ್ತಲ್ಲ, ಸೊ ಆ ರೀತಿ ಇರುವಂತಹ ಒಂದು ಕೂಲರ್ ಇದು. ಅಂದರೆ ಈಗ ವಾಷಿಂಗ್ ಮಿಷಿನ್ ಎಲ್ಲ ಬರುತ್ತಲ್ಲ, ಮೊಬೈಲು ವಾಷಿಂಗ್ ಮಿಷಿನ್ ಎಲ್ಲ ಸ್ಕ್ರೀನ್ ಟಚ್ ರೀತಿ, ಸೊ ಆ ರೀತಿ ಫ್ಯೂಚರ್ ಇರುವಂತಹ ಒಂದು ಕೂಲರ್ ಇದು. ನನಗೆ ಸ್ವಲ್ಪ ತೊಗೊಳ್ಬೇಕಾದ್ರೇ ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಆಗೋಂಥದ್ದು ತೊಗೊಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದರಲ್ಲಿ ಕಲರ್ ಇದು ಒಂದೇ ಇದ್ದಿದ್ದು, ವೈಟ್ ಬೇಡ, ವೈಟ್ ಆದರೆ ಸುತ್ತ ವೈಟೇ ಇದ್ದರೆ ಸ್ವಲ್ಪ ಕರೆ ಆದರೂ ಕಾಣಿಸುತ್ತೆ ಅಂತ ಈ ರೀತಿ ಬ್ಲ್ಯಾಕ್ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದಕ್ಕೆ ಒಂದು ರಿಮೋಟ್ ಇರುತ್ತೆ. ಈ ರಿಮೋಟನ್ನು ಕೂಲರ್ ಬಾಕ್ಸ್ ಏನಿದೆ ಹಿಂದೆ ಆಗ್ಬೋದು ಅಥವಾ ಸೈಡಲ್ಲಿ ಆಗ್ಬೋದು, ಅಲ್ಲಿ ಮ್ಯಾಗ್ನೆಟನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇದನ್ನು ಸ್ಟಿಕ್ ಮಾಡಿದ್ರೆ ರಿಮೋಟ್ನ ಸೊ ಈಸಿಯಾಗಿ ಅಲ್ಲೇ ಇರುತ್ತೆ, ನಾವು ರಿಮೋಟನ್ನು ಹುಡ್ಕೋಂತಹ ಕಷ್ಟ ಇರೋದಿಲ್ಲ. ಸೊ ನಾನಿವಾಗ ತೋರಿಸ್ತಾ ಇರೋಂಥದ್ದು ಬಂದು ಇದು ಪ್ಯಾನಲ್ ಅಂತಂದರೆ ಅದೇ ನಾವು ಸ್ಕ್ರೀನ್ ಟಚ್ ರೀತಿಯಾಗಿ ಎಷ್ಟು ಸ್ಪೀಡ್ ಬೇಕು ಅಥವಾ ಅದನ್ನು ಹೇಗೆ ನಾವು ಸ್ವಿಂಗ್ ಮಾಡ್ಕೋಬೇಕು ಅನ್ನೋದು ಈ ಪ್ಯಾನಲಲ್ಲಿ ಇರುತ್ತೆ. ಅದನ್ನು ನಿಮಗೆ ಲಾಸ್ಟಲ್ಲಿ ಆನ್ ಮಾಡಿ ತೋರಿಸ್ತೀನಿ. ಈ ಕೂಲರ್ ಬಂದು 1 ಇಯರ್ ವ್ಯಾರಂಟಿ ಇದೆ. ಅಷ್ಟರಲ್ಲಿ ಏನೇ ಆದರೂ ಸಹ ಅವರು ನಮಗೆ ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು ಅದನ್ನು ಮಾಡಿಕೊಡ್ತಾರೆ. ಇವಾಗ ನಾನು ತೋರಿಸ್ತಾ ಇರೋಂತಹ ಈ ಬಾಕ್ಸಲ್ಲಿ ನೀರು ಅಥವಾ ಐಸ್ ಕ್ಯೂಬು ಯಾವುದನ್ನಾದರೂ ನಾವು ಇಲ್ಲಿ ಹಾಕೋಬೇಕಾಗತ್ತೆ. ಇದು ಇನ್ನೊಂದು ಏನಂದರೆ, ನೀರು ಖಾಲಿ ಆದರೆ ಆಟೋಮೆಟಿಕ್ ಅಲಾರಮ್ ಬರುತ್ತೆ. ಸೊ ನಮಗೆ ರೆಡ್ ಲೈಟಲ್ಲಿ ತೋರಿಸುತ್ತೆ ನೀರು ಖಾಲಿ ಆಗಿದೆ ಅಂತ, ಸೌಂಡ್ ಸಹ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಈಗ ನೋಡಿ ಆನ್ ಮಾಡಿ ತೋರಿಸ್ತೀನಿ. ಅಲ್ಲಿ ಸ್ಕ್ರೀನ್ ಮೇಲೆ ಏನು ರೆಡ್ ಲೈಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆಫ್ ಆಗಿದ್ದಾಗ ಆ ರೀತಿ ತೋರಿಸುತ್ತೆ. ಮತ್ತು ನೀರಿಲ್ಲ ಅಂದರೆ ಆ ರೀತಿ ರೆಡ್ಡಲ್ಲಿ ತೋರಿಸುತ್ತೆ. ಆದರೆ ನಮಗೆ ಬಂದಿದ್ದ ಕೂಲರ್ ಏನಾಗಿತ್ತು ಅಂತಂದರೆ, ನಾವು ನೀರು ಹಾಕಿದ್ರು ಅದು ರೆಡ್ಡಲ್ಲೇ ತೋರಿಸ್ತಿತ್ತು ಮತ್ತು ಅಲಾರಮ್ ಸೌಂಡ್ ಬರ್ತಾಯಿತ್ತು. ನೀರು ಹಾಕಿದ್ದೀವಿ ಅಂತ ಅಲ್ಲಿ ನಮಗೆ ಅದು ಸೆನ್ಸರ್ ತೊಗೊಳ್ತಾ ಇರಲಿಲ್ಲ. ಸೊ ಆಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅವರು ಬೇರೆಯವ್ರನ್ನ ಯಾರನ್ನೋ ಕಳಿಸಿದ್ರು. ಸೊ ಅವರು ಬಂದು ಏನಿಲ್ಲ, ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅದು ಕೆಳಗಡೆ ಒಂದು ನೀರಲ್ಲಿ ಪೈಪ್ ಇರುತ್ತೆ, ಅದು ಮೇಲೆ ಬಂದಿರುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಸರಿ ಮಾಡಿಕೊಟ್ಬಿಟ್ಟು ಹೋದರು. ಇಲ್ಲಿ ಫ್ಯಾನ್ ಡಿಸೈನಲ್ಲಿ ಏನು ಕಾಣಿಸ್ತಾ ಇದೆ ಅದು ಬಂದು ಫ್ಯಾನ್ ಸ್ಪೀಡು, ಅಂದರೆ ಕೂಲರ್ ಸ್ಪೀಡು ಎಷ್ಟು ಬೇಕಷ್ಟು ಇಡೋವಂಥದ್ದು. ಆ ಫ್ಲವರ್ ಟೈಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನೀರನ್ನು ನಾವು ಆನ್ ಮಾಡಿದಾಗ ಅದು ಬ್ಲಿಂಕ್ ಆಗೋದಿಲ್ಲ. ಸೊ ಈ ಕಡೆದು ಬಂದು ಸ್ವಿಂಗ್, ಅಂದರೆ ನಾವು ಸುತ್ತ ತಿರುಗಬೇಕಂತ ಏನು ನಾವು ಫ್ಯಾನೆಲ್ಲ ಸೆಲೆಕ್ಟ್ ಮಾಡ್ಕೋತೀವಿ ಅಥವಾ ಕೂಲರ್ನ ಸೆಲೆಕ್ಟ್ ಮಾಡ್ತೀವಿ, ಅದು ಸ್ವಿಂಗ್ ತೋರಿಸುತ್ತೆ. ಇನ್ನು ಲಾಸ್ಟಲ್ಲಿರೋಂಥದ್ದು ಟೈಮರು 1 ಅವರ್ 2 ಅವರ್ ಆದಮೇಲೆ
ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಪೂಜೆನೂ ಸಹ ಮಾಡಿ ಮುಗಿಸ್ಕೊಂಡೆ. ನಮ್ಮನೇಲಿ ಯಾವುದೇ ಎಲೆಕ್ಟ್ರಿಕ್ ಐಟಮ್ ತಂದರೂ ಪೂಜೆ ಮಾಡ್ಕೊಳ್ತೀವಿ, ಹಾಗಾಗಿ ಪೂಜೆನ ಮಾಡಿದೆ. ಇದಿಷ್ಟು ನನ್ನ ಫುಲ್ ಡೇ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು.